ಹೆಲ್ಪ್ಲೈನ್ ಹೆಸರಲ್ಲಿ ವಂಚನೆ ಎಸಗಲಾಗಿದೆ. ಎಫ್ಐಆರ್ ದಾಖಲಾಗಿದೆ. 3,20,000 ಹಣ ಪೀಕಿ ಮಹಿಳೆ ದೋಖಾ ಮಾಡಿದ್ದಾಳೆ. ಸಂಧ್ಯಾ ಪವಿತ್ರ ನಾಗರಾಜ್ ಈಕೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಕ್ಷಿಣ ಕನ್ನಡದ ಪುಂಜಾಲಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಲ್ಪ್ಲೈನ್ನ ಹೆಸರಿನಲ್ಲಿ 3,20,000 ಪೀಕಿದ್ದಾಳೆ ಅಂತ ಈಕೆ ವಿರುದ್ಧ ಆರೋಪ ಇರೋದು. ಈ ಸಂಧ್ಯಾ ಪವಿತ್ರ ಇದಾರಲ್ಲ, ಇವರು ಬೆಂಗಳೂರು ನಿವಾಸಿ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು, ಮಹಿಳಾ ಘಟಕದಲ್ಲಿ ಗುರುತಿಸಿಕೊಂಡಿದ್ರು. ಅನೇಕ ನಾಯಕಿಯರ ಜೊತೆಗೆ, ಕಾಂಗ್ರೆಸ್ನ ನಾಯಕರು ನಾಯಕಿಯರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ರು. ಆಗಿದ್ದೇನು, ಬೆಳ್ತಂಗಡಿ ತಾಲೂಕಿನ ಬಡ್ಯಂತಾರ್ನ ಮಾಲಾಡಿ ನಿವಾಸಿ ರಾಜೇಶ್ ಅನ್ನೋರು ಇವರು ವೃತ್ತಿಯಲ್ಲಿ ಗಾಯಕರು. ಕಾರ್ಯಕ್ರಮ ನೀಡ್ತಾ ಇದ್ರು. ಫೇಸ್ಬುಕ್ನಲ್ಲಿ ಲೈವ್ ಸಂಗೀತ ಕಾರ್ಯಕ್ರಮವನ್ನು ನೀಡ್ತಾ ಇದ್ರು. 2024ರಲ್ಲಿ ಫೇಸ್ಬುಕ್ನಲ್ಲಿ ರಾಜೇಶ್ಗೆ ಪವಿತ್ರ ಇವರ ಪರಿಚಯ ಆಗುತ್ತೆ. ತಾನು ಒಬ್ಬ ಹೋರಾಟಗಾರ್ತಿ ಅಂತ ಪವಿತ್ರ ನಾಗರಾಜ್ ನಂಬಿಸಿದ್ರು. ಅವರ ಫೇಸ್ಬುಕ್ ನೋಡಿದ್ರೆ, ಅದರ ಪೋಸ್ಟ್ಗಳನ್ನು ನೋಡಿದ್ರೆ ಬಹಳ ದೊಡ್ಡ ಹೋರಾಟಗಾರ್ತಿ ತಾನು ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲೂ ಕೂಡ ಹಾಗೆ ಹೇಳ್ಕೊಂಡಿದ್ದಾರೆ. ಹೆಲ್ಪ್ಲೈನ್ನ ಹೆಸರಿನಲ್ಲಿ ನೊಂದವರಿಗೆ ಸಹಾಯ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರಂತೆ, ನಂಬಿಸಿದ್ರಂತೆ. ಅಮಾಯಕರ ಮೇಲಿದ್ದಂಥ ಪ್ರಕರಣವನ್ನು ಬಗೆಹರಿಸಿದ್ದೀನಿ ನಾನು ಸಾಕಷ್ಟು ಅಂತಲೂ ಹೇಳಿದ್ದಂತೆ, ನಂಬಿಸಿದ್ರಂತೆ. ಬಂಟ್ವಾಳ ನಗರ ಠಾಣೆಯಲ್ಲಿದ್ದಂಥ ಪ್ರಕರಣದ ಬಗ್ಗೆ ರಾಜೇಶ್ ತಿಳಿಸ್ತಾರೆ. ಇಂಥದ್ದೊಂದು ಪ್ರಕರಣ ಇದೆ, ದಯವಿಟ್ಟು ನೀವು ಹೋರಾಟಗಾರ್ತಿ ಬೇರೆ, ಇದನ್ನು ಬಗೆಹರಿಸಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಈ ಪ್ರಕರಣವನ್ನು ಕೋರ್ಟ್ನಲ್ಲಿದೆ, ಹೇಗಾದರೂ ಮಾಡಿ ಬಗೆಹರಿಸಿ ಅಂತ ಹೇಳ್ತಾರೆ. ಈಕೆ ಕೂಡ ಬಗೆಹರಿಸ್ತೀನಿ ಅಂತ ನಂಬಿಸಿದ್ಲು. ದಾಖಲಾತಿ ಪಡೆಯೋದಕ್ಕೆ ರಾಜೇಶ್ನನ್ನು ಬೆಂಗಳೂರಿಗೆ ಬನ್ನಿ ಅಂತ ಕರೆಸಿದ್ಲು. ಇದೇ ವರ್ಷ ಜನವರಿಯಲ್ಲಿ JP ನಗರದ ಮನೆಗೆ ಕರೆಸಿದ್ರು ಪವಿತ್ರ. ಬಳಿಕ ಪ್ರಕರಣವನ್ನು ಬಗೆಹರಿಸೋದಕ್ಕೆ ಸ್ವಲ್ಪ ಖರ್ಚಾಗತ್ತಲ್ಲ ಅಂತ ಹೇಳಿದ್ದಾಳೆ. ಇವರು ರಾಜೇಶು ಕೂಡ ಹೌದಾ ಆಯಿತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಕೊಟ್ಟರು? ಹಂತ ಹಂತವಾಗಿ 3,20,000 ರೂಪಾಯಿಯನ್ನು ಪೀಕಿದ್ದಾಳೆ. ಬಳಿಕ ಸಮಸ್ಯೆ ಆಗೇ ಇತ್ತು. ಸಮಸ್ಯೆ ಬಗೆಹರಿಲಿಲ್ಲ. ಕೊನೆಗೆ ರಾಜೇಶ್ ಪ್ರಶ್ನೆ ಮಾಡ್ತಾರೆ, ಏನ್ರಿ ಹೀಗೆ ಇದೆಯಲ್ರಿ ಸಮಸ್ಯೆ, ಬಗೆಹರಿಲೇ ಇಲ್ಲ, 3 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಏನು ಕತೆ ಅಂತ ಕೇಳ್ತಾರೆ. ಆಗ ಈಕೆ ಇನ್ನೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ಲಂತೆ. ಆಗ ಸಂಶಯಗೊಂಡು ವಿಚಾರಿಸಿದಾಗ ನಾನು ಮೋಸ ಹೋಗಿದ್ದೀನಿ ಅಂತ ರಾಜೇಶ್ ಅವರು ಗೊತ್ತಾಗಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ದಾಖಲೆಯನ್ನು ವಾಪಸ್ ಕೇಳ್ತಾರೆ ರಾಜೇಶ್. ದಾಖಲೆ ಹಣ ಕೇಳಿದ್ದಕ್ಕೆ ರಾಜೇಶ್ಗೆ ಸಂಧ್ಯಾ ಪವಿತ್ರ ಈಕೆ ಬೆದರಿಕೆ ಹಾಕ್ತಾರೆ. ಮಹಿಳೆಯರನ್ನ ಕರ್ಕೊಂಡು ಬಂದು ಜಗಳ ಮಾಡಬೇಕಾಗತ್ತೆ, ನಿನ್ನ ಕೈಕಾಲು ಮುರಿಸ್ತೀನಿ ನಾನು ಅಂತ ಬೆದರಿಕೆ ಹಾಕಿದ್ರಂತೆ ಪವಿತ್ರ. ಬೆದರಿಕೆಯಿಂದ ಪೊಲೀಸರಿಗೆ ರಾಜೇಶ್ ಒಂದು ದೂರನ್ನು ಕೊಡ್ತಾರೆ. ದೂರಿನ ಹಿನ್ನೆಲೆಯಲ್ಲಿ BNS ಕಾಯ್ದೆಯಡಿ ಒಂದು ಪ್ರಕರಣ ದಾಖಲಾಗಿದೆ. ಪುಂಜಾಲಕಟ್ಟೆ ಠಾಣೆಯಲ್ಲಿ ಪವಿತ್ರ ವಿರುದ್ಧ FIR ದಾಖಲಾಗಿದೆ. ಏನೊಂದು ಫೇಸ್ಬುಕ್ ಇದ್ರೆ ಸಾಕಪ್ಪ, ನಾನು ಹೋರಾಟ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತ 4 ಫೋಟೋ ಹಾಕೋದು, ಅದಕ್ಕೊಂದು 4 ಸಾಂಗ್ ಹಾಕೋದು, ಜೈ 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 ಅನ್ನೋದು, ಆಮೇಲೆ ಒಂದು 4 ಭಾಷಣ ಮಾಡಿ ಅದಕ್ಕೆ ಹಾಕೋದು, ಮುಗೀತು. ನಾನು ಸಾಮಾಜಿಕ ಕಾರ್ಯಕರ್ತೆ, ನಾನು ಮಹಾನ್ ಹೋರಾಟಗಾರ್ತಿ, ಇಷ್ಟು ಹೇಳಿಕೊಂಡು ದುಡ್ಡು ಪೀಕೋದು. ಇದೇ ದಂಧೆ ಆಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.